ಹಾಯ್ ನಮಸ್ತೆ. ಇವತ್ತು ನಾನು ರತ್ನಗಳ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ ಇದ್ದೇನೆ. ರತ್ನಗಳನ್ನು ಖಾಲಿ ಸೌಂದರ್ಯಕ್ಕೋಸ್ಕರಾಗಿ ಅಲಂಕಾರಕ್ಕೋಸ್ಕರಾಗಿ ಉಪಯೋಗಿಸೋದಲ್ಲ. ಅದರಲ್ಲಿ ಇನ್ನೂ ಕೆಲವು ಜನರಿಗೆ ತಿಳಿಯದ ಕೆಲವು ಉಪಯೋಗಗಳು ಇವೆ. ಅವು ಯಾವುದಂದರೆ, ಈ ಮಾಣಿಕ್ಯ ಅಂತೇಳಿ ಉಂಟು. ಮಾಣಿಕ್ಯ ಅಂದರೆ ನೋಡಿರ್ತೀರಿ ನೀವು, ಒಂಥರ ಲೈಟ್ ಪಿಂಕ್ ಕಲರಲ್ಲಿ ಇರ್ತದೆ. ಆ ಮಾಣಿಕ್ಯವನ್ನು ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿಟ್ಟು ಅದನ್ನು ಊಟ ಆದ ನಂತರ ಮಲಗುವುದಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಹಾಕಿಡಬೇಕು. ಒಂದು 5-10 ಮಿನಿಟ್ಸ್ ಹಾಕಿಟ್ಟು ಅದರ ನೀರನ್ನು ಕುಡಿತಾ ಬಂದರೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಪ್ರಾಬ್ಲಮ್ ಇದ್ದರೆ ಸಹ ಅದು ನಿವಾರಣೆ ಆಗ್ತದೆ. ಅಂದರೆ ಉದರ ಸಂಬಂಧಿ ಕಾಯಿಲೆಗಳು, ಯಾವುದೇ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಿದ್ದರೂ ಅದು ಗುಣಮುಖ ಆಗ್ತದೆ. ಮತ್ತು ಕೆಲವು ಹುಷಾರಿಲ್ಲದೆ ಈಗ ಬೆಡ್ ರಿಡನ್ ಆಗಿರ್ತಾರೆ, ತುಂಬ ಸಮಯದಿಂದ ಬೆಡ್ ರಿಡನ್ ಆಗಿರೋರಿಗೆ ಅವರ ತಲೆದಿಂಬಿನ ಅಡಿಯಲ್ಲಿ ಈ ಮಾಣಿಕ್ಯವನ್ನು ಇಟ್ಟು ಬಿಡಬೇಕು. ಅವರು ಡೈಲಿ ಮಲಗುವ ಪ್ಲೇಸಲ್ಲಿ ತಲೆದಿಂಬಿನ ಅಡಿಯಲ್ಲಿ ಮಾಣಿಕ್ಯವನ್ನು ಇಡಬೇಕು. ಇದರಿಂದ ಅವರು ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಮತ್ತು ಈ ಸಣ್ಣ ಮಕ್ಕಳು ಹಾಲು ಕುಡಿದ ತಕ್ಷಣ ಬಾಯಲ್ಲಿ ವಾಮಿಟಿಂಗ್ ಮಾಡ್ತಾರೆ. ಒಂಥರ ಬಾಯಲ್ಲಿ ಬಂದಾಗ ವಾಮಿಟಿಂಗ್ಸ್ ಅಲ್ಲ, ಅದು ಬಾಯಲ್ಲಿ ಬರ್ತದೆ ಒಂಥರ. ಹಾಗೆ ಮಾಡುವ ಮಕ್ಕಳಿಗೆ ಅವರ ಮಣಿಗಂಟು, ಕೈಯ ಈ ಮಣಿಗಂಟು ಇರ್ತದಲ್ಲ, ಈ ಮಣಿಗಂಟಿಗೆ ಮುತ್ತನ್ನು ಕಟ್ಟಬೇಕು. ಅಂದರೆ ಮುತ್ತಿನಿಂದ ಮಾಡಿದ ಒಂಥರ ಬ್ರೆಸ್ಲೆಟ್ ಟೈಪ್ಸ್ ಆಗ್ಬೋದು, ಇಲ್ಲದೊಂದು ನೂಲಿನಲ್ಲಿ ಮುತ್ತನ್ನು ಪೋಣಿಸಿ ಕಟ್ಬೋದು. ಇದರಿಂದ ಅವರ ಸಮಸ್ಯೆ. ಈಗ ಕೆಲವರಿಗೆ ವಿಪರೀತ ಶೀತ ಇರ್ತದೆ, ಮೈ ತಂಪಾಗ್ತದೆ. ತಂಪು ಮಾಡುವ ಗ್ರಹ ಯಾವುದು ಹೇಳಿದರೆ ಚಂದ್ರನ ವೀಕ್ ಇರುವವರು ಮುತ್ತನ್ನು ಧರಿಸಬೇಕು. ಮುತ್ತನ್ನು ಅವರು ಉಂಗುರದಲ್ಲಾಗಲಿ, ಚೈನಲ್ಲೇ ಆಗಲಿ ಅಥವಾ ಕೈಯಲ್ಲೇ ಆಗಲಿ ಧರಿಸಿದರೆ ಅವರಿಗೆ ಈ ಶೀತ ಬಾಧೆಯಿಂದ ನಿವಾರಣೆ ಸಿಗ್ತದೆ. ಮತ್ತು ಕೆಲವರಿಗೆ ಮೂಲವ್ಯಾಧಿ ಸಮಸ್ಯೆಗಳೆಲ್ಲ ಇರ್ತದೆ. ಅಂಥವರು ಏನು ಮಾಡಬೇಕಂದ್ರೆ, ಈ ಹವಳ ಅಂದರೆ ಎಲ್ಲರಿಗೂ ಗೊತ್ತುಂಟು. ಹವಳವನ್ನು ತಾಮ್ರದ ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಈ ಹವಳವನ್ನು ಹಾಕಬೇಕು. ಅದನ್ನು ಬೆಳಿಗ್ಗೆ ಪ್ರಾತಃ ಕಾಲ ಆ ನೀರನ್ನು ಕುಡಿಯೋದ್ರಿಂದ ಅವರ ಈ ಮೂಲವ್ಯಾಧಿ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಈಗ ಗಾಯದ ಟೈಮಲ್ಲೆಲ್ಲ ಈ ಹವಳವನ್ನು, ಈ ಗಾಯಕ್ಕೆ ರಕ್ತಸ್ರಾವ ಆಗ್ತಾಯಿದ್ರೆ ಅದಕ್ಕೆ ಒತ್ತಿಟ್ಟರೆ ಸಹ ರಕ್ತಸ್ರಾವ ನಿಲ್ತದೆ. ಅಂದರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಈ ಹವಳ ಸಹಾಯ ಮಾಡ್ತದೆ. ಈಗ ಪದ್ಮರಾಗ ಅಂತ ಹೇಳುವ ಹವಳ ಅಲ್ಲ, ಸ್ಟೋನು, ರತ್ನ ಎಲ್ಲರಿಗೂ ಗೊತ್ತು ಪದ್ಮರಾಗ ಅಂತ. ಅದನ್ನು ಜೇನುತುಪ್ಪದೊಟ್ಟಿಗೆ ತೇಯ್ದು ಅದನ್ನು ಸೇವಿಸ್ತಾ ಬಂದರೆ ಈ ಜಾಂಡಿಸ್ ಆದವರಿಗೆ, ಜಾಂಡಿಸ್ ಹೇಳಿದರೆ ಗೊತ್ತುಂಟು, ಕಾಮಾಲೆ ರೋಗ ಇದ್ದವರಿಗೆ ನಿವಾರಣೆ ಆಗ್ತದೆ. ಮತ್ತು ಮೂಳೆಗಳ ನೋವುಗಳು ಕೂಡ ಇದರಿಂದ ನಿವಾರಣೆ ಆಗ್ತದೆ. ಪದ್ಮರಾಗವನ್ನು ಜೇನುತುಪ್ಪದೊಡನೆ ತೇಯ್ದು ಅದನ್ನು ಸೇವಿಸಬೇಕು. ಈ ಮೂರ್ಛೆ ರೋಗ, ಸ್ನಾಯುಗಳಿಗೆ ಸಂಬಂಧಪಟ್ಟ ರೋಗಗಳು ಮತ್ತು ಅಂಥದಕ್ಕೆಲ್ಲ ಯಾವುದೇ ಈಗ ಇದು ಸೈಡ್ ಆಗ್ತದೆ, ಪಾರ್ಶ್ವವಾಯು ಆಗ್ತದೆ, ಅವರಿಗೆಲ್ಲ ನೀಲ ಅಂದರೆ ಶನಿಗೆ ಸಂಬಂಧಪಟ್ಟ ಒಂದು ರತ್ನ, ಅದನ್ನು ಧರಿಸುವುದರಿಂದ ಆದಷ್ಟು ಬೇಗ ಅವರು ಗುಣಮುಖರಾಗ್ತಾರೆ. ನೀಲರತ್ನದಿಂದ ತುಂಬ ಲಾಭ ಉಂಟು, ಆದರೆ ಎಲ್ಲರೂ ಹಾಕೋ ಹಾಗೆ ಇಲ್ಲ. ಆದರೆ ಇದನ್ನು ಕೆಲವರ ಜಾತಕ ನೋಡಿ ಹಾಕಬೇಕು. ಈ ನೀಲ ಧರಿಸುವುದರಿಂದ ಅವರಿಗೆ ಮಾಟ ಮಂತ್ರದಂಥ ಯಾವುದು ಕೂಡ ಅವರಿಗೆ ಎಫೆಕ್ಟ್ ಆಗೋದಿಲ್ಲ. ಈ ದೃಷ್ಟಿ ದೋಷ, ಕಣ್ಣು ಮಂಜಾಗಿ ಕಾಣುವುದು ಕೆಲವರಿಗೆ, ಅಂಥವರಿಗೆ ಈ ಗೋಮೇಧ, ಒಂಥರ ಸ್ವಲ್ಪ ನೋಡುವಾಗ ಯೆಲ್ಲೋಯಿಶ್ ಆಗಿರ್ತದೆ,
ಗೋಮೇಧವನ್ನು ಧರಿಸೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟ ಕಣ್ಣು ಮಂಜಾಗಿ ಕಾಣುವುದು ಕಡಿಮೆ ಆಗ್ತದೆ. ಈ ಶುಗರ್ ಕಾಯಿಲೆ, ಅಜೀರ್ಣ ಕಾಯಿಲೆ, ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆಲ್ಲ ವೈಢೂರ್ಯ ಧರಿಸುವುದರಿಂದ ಲಾಭವನ್ನು ಪಡೆಯಬಹುದು. ಈಗ ಯಾರಿಗಾದರೂ ಗಾಯಗಳಾಗಿದ್ದರೆ, ಕೆಲವರಿಗೆ ಬೇಗ ಇನ್ಫೆಕ್ಷನ್ ಆಗಿ ಇದು ಆಗ್ತದೆ, ಕೀವು ಆಗ್ತದೆ ಅದರೊಳಗೆ. ಹಾಗೆ ಆಗದಾಗೆ ಈ ಮಾಣಿಕ್ಯವನ್ನು ಆ ಗಾಯದ ಸುತ್ತ ಸ್ವಲ್ಪ ಮಸಾಜ್ ಟೈಪ್ ಮಾಡಿದರೆ ಅದರ ರಿಯಾಕ್ಷನ್ನಿಂದ ಅದರ ಈ ಕೀವುಗಳು ಆಗದಾಗೆ ಅದು ತಡೀತದೆ. ಹೀಗೆ ಈ ರತ್ನಗಳು ತುಂಬ ಉಪಯೋಗ ಉಂಟು. ಅದರಲ್ಲಿ ಕೆಲವು ಮಾತ್ರ ಹೇಳಿದೆ ನಾನು. ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಮುತ್ತನ್ನು ಆ್ಯಕ್ಚುಲಿ ಜಾಸ್ತಿ ಜನ ಯಾರು ಸಹ ಮುತ್ತನ್ನು ಧರಿಸ್ಬೋದು. ಅದು ನಮಗೆ ಮನಸ್ಸಿಗೆ ಶಾಂತವಾಗಿರ್ತದೆ. ಮುತ್ತು ಧರಿಸಿದರೆ ನಮ್ಮ ಮನಸ್ಸು ಶಾಂತವಾಗಿರ್ತದೆ ಯಾವಾಗಲೂ. ಮುತ್ತನ್ನು ಯಾರು ಕೂಡ ಧರಿಸ್ಬೋದು. ಅದರಲ್ಲಿ ವಜ್ರ ಧರಿಸುವಾಗ ತುಂಬ ಜಾಗ್ರತೆ ಮಾಡಬೇಕು. ವಜ್ರ ತುಂಬ ಮಂದಿಗೆ ಆಗೋದಿಲ್ಲ. ಮತ್ತು ನೀಲಿಯನ್ನು ಸಹ ಯಾರ ಜಾತಕವನ್ನು ನೋಡಿಯೇ ಅದನ್ನು ಉಪಯೋಗಿಸಬೇಕು. ಅದಕ್ಕೆ ಎಷ್ಟು ಹೇಳಿ ಈ ವಿಡಿಯೋನ ತಿಳಿಸ್ತೇನೆ. ಥ್ಯಾಂಕ್ ಯು.